Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು, ನಿಮಗೆಲ್ಲ ಗೊತ್ತಿದೆ 1000 ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು. ಈ ಒಂದು ಹುದ್ದೆಗೆ ಸಂಬಂಧಿಸಿದಂಗೆ ಒಂದು ತಿದ್ದುಪಡಿ ಆದೇಶವನ್ನ, ಒಂದು ನೇಮಕಾತಿಗೆ ತಿದ್ದುಪಡಿ ಆದೇಶವನ್ನ ಕೋರಿಜೆಂಡಮ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಸೊ ಅದನ್ನು ಹೊರಡಿಸಲಾಗಿದೆ. ಬಹಳ ಮುಖ್ಯವಾಗಿ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ಸ್ಗಳ ಬಗ್ಗೆ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇತ್ತು, ಎಸ್ಪೆಷಲಿ ಡಿಪ್ಲೊಮೊ ITI ಮಾಡಿದ ಅಭ್ಯರ್ಥಿಗಳಿಗೆ. ಸೊ ಆ ಒಂದು ಡೌಟ್ನ ಬಹಳ ಕ್ಲಿಯರ್ ಆಗಿ ಇಲ್ಲಿ ಬಗೆಹರಿಸಲಾಗಿದೆ. ಹಾಗೆಯೇ ಬಹಳ ಮುಖ್ಯವಾಗಿ ಒಬ್ಬ ಅಭ್ಯರ್ಥಿ ಎಷ್ಟು ಜಿಲ್ಲೆಗೆ ಅರ್ಜಿಯನ್ನು ಹಾಕ್ಬೋದು, ಸೊ ಅದನ್ನು ಸಹ ಈ ಒಂದು ಡೀಟೇಲ್ಡ್ ಆಗಿರುವಂತಹ ನೋಟಿಫಿಕೇಶನಲ್ಲಿ ಹಾಕಲಾಗಿದೆ ತಿದ್ದುಪಡಿ ಆದೇಶದಲ್ಲಿ. ಸೊ ಆಕ್ಚುಲ್ ಆಗಿ ಈ ಒಂದು ಡೀಟೇಲ್ ಆಗಿರುವ PDF ಅಲ್ಲಿ ಏನಿದೆ, ಏನೆಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೀವು ತಿಳ್ಕೋಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ. ಈ ಒಂದು ಫೆಬ್ರವರಿ 20ನೇ ತಾರೀಕಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು. VAOಗೆ ಸುಮಾರು 1000 ಪೋಸ್ಟ್ಗಳಿತ್ತು ಆಲ್ ಓವರ್ ಕರ್ನಾಟಕ. ಹಾಗೆಯೇ ಬಹಳ ಮುಖ್ಯವಾಗಿ ಈ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಇವತ್ತಿನ ತಿದ್ದುಪಡಿಯನ್ನು ಹೊರಡಿಸಿದ್ದಾರೆ. ಸೊ ಈ ಹಿಂದಿನ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿತ್ತು ಅಂತ ಹೇಳೋದಾದ್ರೆ PUC ಆಗಿರಬೇಕು ಅಥವಾ ತತ್ಸಮಾನ ಅಂತ ಹೇಳಿದರು. ಹಾಗಾದರೆ ತತ್ಸಮಾನ ಯಾವ್ಯಾವ ಅಂತಲೂ ಅವರು ಹೇಳಿದರು. CBSE ICSE ನಡೆಸುವಂತಹ 12ನೇ ಕ್ಲಾಸ್ ಆಗಿರ್ಬೋದು, ಅಥವಾ ಬೇರೆ ಸ್ಟೇಟ್ನಿಂದ ನಡೆಸುವಂತಹ 12ನೇ ಕ್ಲಾಸ್ ಆಗಿರ್ಬೋದು, NIOS ಅವರು ನಡೆಸುವಂತಹ 12ನೇ ಕ್ಲಾಸ್ ಆಗಿರ್ಬೋದು. ಹಾಗೆ ಬಹಳ ಮುಖ್ಯವಾಗಿ ಈಗ ಮಾತನಾಡ್ತಾ ಇದ್ದೇವೆ, ಈ 3 ವರ್ಷದ ಡಿಪ್ಲೊಮೊ 2 ವರ್ಷದ ITIಯನ್ನು ಯಾರು ಓದಿರ್ತಾರೆ ಅಂತಹ ಅಭ್ಯರ್ಥಿಗಳ ಬಗ್ಗೆ ಒಂದು ಮೆಗಾ ಅಪ್ಡೇಟ್ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಹಾಗಾದ್ರೆ ನೋಡ್ತಾ ಇರ್ಬೋದು, ಈ ಒಂದು ಭಾಗವನ್ನ ತಿದ್ದುಪಡಿ ಮಾಡಲಾಗಿದ್ದು ಈ ಕೆಳಕಂಡಂತೆ ನೀವು ಓದಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸರಿನಾ? ಹಾಗಾದ್ರೆ ಏನು PUCಯನ್ನು ಬಿಟ್ಟು ಡಿಗ್ರಿ ಏನಾದರೂ ಮಾಡಿಬಿಟ್ರ? ನೋಡಿ ಫ್ರೆಂಡ್ಸ್, ಆ ಥರ ಏನೂ ಇಲ್ಲ. PUCಗೆ ಆಸ್ ಇಟ್ ಈಸ್ PUC ಇದೆ. ಸೊ ಯಾರ್ಯಾರು ಕರ್ನಾಟಕ ಈ ಕರ್ನಾಟಕ PU ಬೋರ್ಡ್ ನಡೆಸುವಂತಹ ದ್ವಿತೀಯ PUCಯನ್ನು ಪಾಸ್ ಆಗಿದ್ದೀರಾ, ಸೊ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು. ಸೊ ಅದು ಮೊಟ್ಟ ಮೊದಲ ಕ್ವಾಲಿಫಿಕೇಶನ್ ಆಯಿತು. ಸರಿನಾ? ಅದಿಲ್ಲ ಅಂತಂದರೆ ತತ್ಸಮಾನ ಅಂತ ಹೇಳಿದ್ದಾರೆ. ಸೊ ತತ್ಸಮಾನಗಳು ಯಾವ್ಯಾವು ಅಂತ ಹೇಳಿ ನೋಡೋದಾದ್ರೆ, ನೋಡಿ ಈಗಿನ ಆದೇಶವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರು ತತ್ಸಮಾನದಲ್ಲಿ ಇದ್ದೀರಾ ಅಂತಹ ಅಭ್ಯರ್ಥಿಗಳು CBSE ಮತ್ತು ICSE ಮಂಡಳಿಯು ನಡೆಸುವಂತಹ 12ನೇ ತರಗತಿಯನ್ನು ಪಾಸ್ ಆಗಿರಬೇಕು. ಸರಿನಾ? ನಿಮ್ಮದು CBSE ಸೆಂಟ್ರಲ್ ಶಾಲೆಯಲ್ಲಿ ಓದಿ PUCಯನ್ನು ಓದ್ಕೊಂಡಿದ್ರೆ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು. ಹಾಗೆ ICSE ಅಂತ ಬರುತ್ತಲ್ವಾ, ಸೊ ಅವರು ನಡೆಸುವಂತಹ 12ನೇ ಕ್ಲಾಸಲ್ಲಿ ನೀವು ಪಾಸ್ ಆಗಿದ್ರೆ ಸೊ ನೀವು ಸಹ ಅರ್ಜಿಯನ್ನು ಹಾಕ್ಬೋದು, ಡೋಂಟ್ ವರಿ. ಹಾಗೆಯೇ ಬೇರೆ ಸ್ಟೇಟಲ್ಲಿ PUC ಆಗಿದೆ ಸರ್, ಅರ್ಜಿಯನ್ನು ಹಾಕ್ಬೋದಾ ಅಂತ ಕೇಳಿ ನೋಡೋದಾದರೆ, ಹೌದು, ಅವರು ಸಹ ಅರ್ಜಿಯನ್ನು ಹಾಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ನೀವು ಬೇರೆ ಸ್ಟೇಟಲ್ಲಿ ಓದಿರ್ತೀರಲ್ವ, ಆ ಯೂನಿವರ್ಸಿಟಿ ಅಥವಾ ಆ ಒಂದು ಇನ್ಸ್ಟಿಟ್ಯೂಷನ್ ಏನಾಗಿರಬೇಕು, ಮಾನ್ಯತೆ ಪಡೆದಿರಬೇಕು ಸರ್ಕಾರದ ಕಡೆಯಿಂದ. ಹಾಗೆಯೇ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳ್ತಾರೆ, NIOS ಅಂತ. ಐ ಹೋಪ್ ತುಂಬ ಜನ ಕೇಳಿರ್ತಾರೆ ಇದರ ಹೆಸರನ್ನು. ಸೊ ಅದರಲ್ಲಿ HSC ಹೈಯರ್ ಸೆಕೆಂಡರಿ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅಥವಾ 12ನೇ ತರಗತಿ ಅಂತ ಬರುತ್ತೆ. ಸೊ ಅದನ್ನು ಯಾರು ಪಡ್ಕೊಂಡಿದ್ದೀರಾ, ಪಾಸ್ ಆಗಿದ್ದೀರಾ, ನೀವು ಸಹ ಅರ್ಜಿಯನ್ನು ಹಾಕ್ಬೋದು ಆರಾಮಾಗಿ. ಹಾಗೆಯೇ ಈಗ ನೋಡಿ ಬಹಳ ಇಂಪಾರ್ಟೆಂಟ್, ಇವರ ಸಲುವಾಗಿನೇ ಇವತ್ತಿನ ತಿದ್ದುಪಡಿ ಆದೇಶವನ್ನು ಹೊರಡಿಸಿದೆ ಅಂತ ಅಭಿಪ್ರಾಯ ಪಡಬಹುದು. ಸೊ ಏನು ಅಂತ ಹೇಳಿ ನೋಡೋದಾದರೆ, ಯಾರ್ಯಾರು 3 ವರ್ಷದ ಡಿಪ್ಲೊಮೋವನ್ನು ಓದಿರ್ತೀರಲ್ವಾ, 3 ವರ್ಷದ ಏನು ಪಾಲಿಟೆಕ್ನಿಕಲ್ ಅಥವಾ ಡಿಪ್ಲೊಮೊ ಅಂತ ನಾವೇನು ಕರಿತೇವೆ, ಸೊ ಅದನ್ನು ಓದಿರಬೇಕು, ಅಥವಾ 2 ವರ್ಷದ ITI ಕೋರ್ಸ್ನ ಓದಿರಬೇಕು. ಸರಿನಾ? 2ರಲ್ಲಿ 1 ಡಿಪ್ಲೊಮೊ ಓದಿರಬೇಕು, ಅಥವಾ 2 ವರ್ಷದ ITI ಕೋರ್ಸ್ನ ಓದಿರಬೇಕು. ಅಥವಾ ಅವೆರಡೂ ಓದಿಲ್ಲ ಅಂತಂದರೆ ತತ್ಸಮಾನಕ್ಕಾಗಿ ಈ ಒಂದು ಸರ್ಕಾರದ ಕಡೆಯಿಂದ JOC ಅಂತ ಬರುತ್ತೆ, ವೃತ್ತಿಪರ ಶಿಕ್ಷಣ ಡಿಪ್ಲೊಮೊ ಅಂತೇಳಿ, ಜಾಬ್ ಓರಿಯೆಂಟೆಡ್ ಕೋರ್ಸ್, ಅಥವಾ JODC ಅಥವಾ JLDC, ಈ ಥರ ಕೋರ್ಸ್ಗಳು ಬರ್ತಾವಲ್ವ. ಸೊ ಅಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಹಾಕ್ಬೋದು. ಸರಿನಾ? ಯಾರ್ಯಾರು ಅರ್ಜಿಯನ್ನು ಹಾಕ್ಬೋದು? PUC ಆದವರು, ಐದರ್ ಇಟ್ ಈಸ್ ಅ ಸ್ಟೇಟ್ ಬೋರ್ಡ್, ಬೇರೆ ಸ್ಟೇಟ್ ಆಗಿರ್ಬೋದು, ICSE ಆಗಿರ್ಬೋದು, CBSE ಆಗಿರ್ಬೋದು, NIOS ಆಗಿರ್ಬೋದು. ಸರಿನಾ ಫ್ರೆಂಡ್ಸ್? ಓಕೆ. ಹಾಗಾದರೆ ಡಿಪ್ಲೊಮೊದವರಿಗೆ ಈ ಹಿಂದೆ ಏನು ಕೊಟ್ಟಿದ್ರು ಅಂತ ಹೇಳಿ ನೋಡೋದಾದರೆ, ಈ ಒಂದು NIOS ಕಡೆಯಿಂದ ನಡೆಸುವಂತಹ ಈ ಒಂದು ಭಾಷಾ ಕಲಿಕೆ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು, ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ಇತ್ತು. ಯಾರಿಗೆ? ಡಿಪ್ಲೊಮೊದವರಿಗೆ ಮತ್ತು JOC ಅವರಿಗೆ. ಬಟ್ ಈಗಿನ ಆದೇಶ ಏನು ಬಂದಿದೆ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳೋದಾದರೆ, ಯಾರ್ಯಾರು ITIನ ಓದಿದ್ದಾರೆ, 10th ಆದ ಮೇಲೆ ITI ಕೋರ್ಸ್ನ ಯಾರ್ಯಾರು ಓದಿದ್ದಾರೆ ಅಂತಹ ಅಭ್ಯರ್ಥಿಗಳು ಮಾತ್ರ NIOS ಅಂತ ಬರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಬರುತ್ತೆ. ಸೊ ಅಲ್ಲಿ ಅವರ ವತಿಯಿಂದ ನಡೆಸುವಂತಹ ಒಂದು ಭಾಷಾ ಕೋರ್ಸ್, ಆಯಿತಾ, ಒಂದು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕೋರ್ಸ್ನ ನೀವು ಪಾಸ್ ಆಗಿರಬೇಕು, ಜೊತೆಗೆ ಒಂದು ಅಕಾಡೆಮಿಕ್ ಕೋರ್ಸ್, ಒಂದು ಕೋರ್ ಸಬ್ಜೆಕ್ಟ್ ಅಂತ ಹೇಳ್ತೀವಲ್ವ,
ಸೊ ಆ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಸರಿನಾ? ಇದು ಯಾರಿಗಿದು? ITI ಮಾಡಿಕೊಂಡಂತಹ ಅಭ್ಯರ್ಥಿಗಳಿಗೆ ಮಾತ್ರ. ಡಿಪ್ಲೊಮಾದವರಿಗೆ ಬೇಡನಾ ಸರ್? 100% ಬೇಡ. JOC, ODC, JLDC ಅವ್ರಿಗೆ ಬೇಡನಾ ಸರ್? ಅವರಿಗೂ ಬೇಡ. ಸೊ ಹಾಗಾದರೆ ಈ ಒಂದು NIOS ಸರ್ಟಿಫಿಕೇಟ್ ಯಾರಿಗೆ ಬೇಕು ಅಂತ ಹೇಳಿ ನೋಡೋದಾದರೆ, ಒನ್ಸ್ ಅಗೇನ್ ನೋಡಿ, ITI ಕೋರ್ಸ್ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ NIOS ವತಿಯಿಂದ ನಡೆಸುವಂತಹ ಒಂದು ಭಾಷಾ ಕೋರ್ಸ್, ಒಂದು ಲ್ಯಾಂಗ್ವೇಜ್ ಕೋರ್ಸ್, ಜೊತೆಗೆ ಒಂದು ಶೈಕ್ಷಣಿಕ ವಿಷಯದ ಏನು ಡಿಸ್ಟೆನ್ಸ್ ಎಜುಕೇಷನ್ ಅಂತ ಹೇಳ್ತೇವೆ, ಸೊ ಅದರಲ್ಲಿ ಪಾಸ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಏನಂತ ಕನ್ಸಿಡರ್ ಮಾಡ್ತಾರೆ? PUCಗೆ ತತ್ಸಮಾನ ಅಂತ ಹೇಳ್ತಾರೆ. ಸೊ NIOS ಇರಲಿಲ್ಲ ಅಂತಂದರೆ ಈ ಒಂದು ನಮ್ಮ PU ಬೋರ್ಡ್ ನಡೆಸುವಂತಹ, ಕರ್ನಾಟಕದ PU ಬೋರ್ಡ್ ಏನಿದೆ, ಪದವಿ ಪೂರ್ವ ಮಂಡಳಿ, ಅದು ನಡೆಸುವಂತಹ ಒಂದು ಭಾಷೆ ಪರೀಕ್ಷೆ ಹಾಗೆ ಒಂದು ವಿಷಯ ಪರೀಕ್ಷೆ ಅಂತ ನಡೆಸ್ತಾರೆ ಅವರು, ಯಾರಿಗೆ? ITI ಆದಂತಹ ಅಭ್ಯರ್ಥಿಗಳಿಗೆ. ಸೊ ಆ ಒಂದು ಸರ್ಟಿಫಿಕೇಟ್ ಅಥವಾ ಆ ಒಂದು ಕೋರ್ಸ್ನು ಸಹ ನೀವು ಉತ್ತೀರ್ಣ ಆಗಿರಬೇಕಾಗುತ್ತೆ. ಸರ್ನಾ? ಐದರ್ ನೋಡಿ, ನಿಮಗೆ ITI ಆದವರಿಗೆ 2 ಆಪ್ಷನ್ ಕೊಡ್ತಾ ಇದ್ದಾರೆ ಅವರು. ನಿಮಗೆ 2ರಲ್ಲಿ ಒಂದಿರಬೇಕು. ಒಂದು NIOS ನಡೆಸುವಂತಹ ಲ್ಯಾಂಗ್ವೇಜ್ ಸಬ್ಜೆಕ್ಟಲ್ಲಿ ಪಾಸ್ ಆಗಿರಬೇಕು, ಹಾಗೆ ಒಂದು ಕೋರ್ ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿರಬೇಕು. ಇದು ಇಲ್ಲ ಅಂತಂದರೆ ನಮ್ಮ PU ಬೋರ್ಡ್ ನಡೆಸುವಂತಹ ಒಂದು ಲ್ಯಾಂಗ್ವೇಜ್ ಕೋರ್ಸ್ ಮತ್ತು ಇನ್ನೊಂದು ಯಾವುದಾದ್ರೂ ವಿಷಯದ ಸರ್. ಹಾಗಾದರೆ PUC ಆದವರಿಗೆ ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ, ಆರಾಮಾಗಿ ನೀವು ಅರ್ಜಿಯನ್ನು ಹಾಕ್ಬೋದು. ಸರ್ನಾ? PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಎಜುಕೇಷನ್ ಯಾವುದೇ ಇರ್ಬೋದು ನಿಮ್ಮದು. ಹಾಗೆಯೇ ತತ್ಸಮಾನ ಅಂತ ಹೇಳಿದರೆ, ತತ್ಸಮಾನ ಈಗ ಗೊತ್ತಾಗಿದೆ ನಿಮಗೆ ಯಾವ್ಯಾವ ಅಂತ ಹೇಳಿ, ಇನ್ನೊಮ್ಮೆ ನೋಡ್ಕೊಳ್ಳಿ. ಸೊ ಇದೊಂದಾಯಿತು ಒಂದು ಅಪ್ಡೇಟ್. ಇನ್ನೊಂದು ಅಪ್ಡೇಟ್ ಏನಂತ ಹೇಳಿ ನೋಡೋದಾದರೆ, ಸೊ ನೋಡ್ತಾ ಇರ್ಬೋದು, ಈ ಒಂದು ಸರ್ಕಾರದ ಆದೇಶ ಸಂಖ್ಯೆ 19/2/2024 ಸರಿನಾ? ಫೆಬ್ರವರಿ 19ನೇ ತಾರೀಕಿಗೆ ಹೊರಡಿಸಿದ್ರು ಅವರು. ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸಪೋಸ್ ನೀವು ತುಮಕೂರು ಜಿಲ್ಲೆಯವರು ಅಂತ ಅನ್ಕೊಳ್ಳಿ. ಸೊ ನೀವು ಏನು ಮಾಡಬೇಕಾಗುತ್ತೆ? ಒಂದೇ ಜಿಲ್ಲೆಗೆ, ಸಪೋಸ್ ನಿಮ್ಮ ಜಿಲ್ಲೆಗೆ ಹಾಕಂಗಿದ್ರೆ ನೀವು ಒಂದೇ ಅರ್ಜಿಯನ್ನು ಅಥವಾ ಒಂದೇ ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಸೊ ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ, ಸೊ ಎಸ್ಪೆಷಲಿ ಯಾರ್ಯಾರು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿರ್ತೀರ, HK ಅಭ್ಯರ್ಥಿಗಳು, ಸೊ ಒಂದೇ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೂ ಜೊತೆಗೆ ಈ RPC ಅಂದರೆ ಏನು ಸರ್? ಉಳಿಕೆ ಮೂಲ ವೃಂದ ಅಥವಾ non-HK ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ವೃಂದಕ್ಕೂ ಸಹ ನೀವೇನು ಮಾಡ್ಬೋದು? ಅರ್ಜಿಯನ್ನು ಸಲ್ಲಿಸುವಾಗ ಅಲ್ಲಿ ನಿಮಗೆ ಪ್ರಿಫರೆನ್ಸನ್ನು ಕೇಳಲಾಗುತ್ತೆ, ಆದ್ಯತೆಯನ್ನು ಕೇಳಲಾಗುತ್ತೆ. ಯಾರಿಗಿದು? HKದವರಿಗೆ. ಸರಿನಾ? HKದವರಿಗೆ ಏನು ಕೇಳಲಾಗುತ್ತಂತೆ? ಒಂದೇ ಅರ್ಜಿಯಲ್ಲಿ ಪ್ರಿಫರೆನ್ಸನ್ನು ಕೇಳಲಾಗುತ್ತೆ. ನಿಮಗೆ HK ಬೇಕಾ, ಸೆಲೆಕ್ಟ್ ಆದರೆ non-HK ಬೇಕಾ, ಆ ಥರ ಅಂತೇಳಿ. ಸೊ ಅವಾಗ ನೀವೇನು ಮಾಡಬೇಕು? ನಮೂದಿಸಬೇಕಾಗುತ್ತದೆ. ಆಯಿತಾ? ಒಂದೇ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದ non-HK ನೀವು ಪ್ರಿಫರೆನ್ಸ್ ಕೊಡೋದನ್ನು ಅಲ್ಲಿ ನಾವು ಎನೇಬಲ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದರಂತೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದ ಅಭ್ಯರ್ಥಿಗಳ ಅರ್ಜಿಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದು. ಸರಿನಾ? CET ಬರೆಯೋದು ಒಂದೇ, ಅರ್ಜಿ ಹಾಕೋದು ಒಂದೇ, ಬಟ್ ಪ್ರಿಫರೆನ್ಸ್ ಏನಾಗುತ್ತೆ ಅಲ್ಲಿ ಬೇರೆ ಬೇರೆ ನಿಮ್ಮ ಒಂದು ಪ್ರಿಫರೆನ್ಸ್ನ ಪ್ರಕಾರ ಏನು ಮಾಡ್ತಾರಂತೆ ಅವರು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಯಾರಿಗೆ? HK ಅಭ್ಯರ್ಥಿಗಳಿಗೆ. ಹಾಗೆಯೇ ಈ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕು? ಯಾರ್ಯಾರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳಿಗೆ ಅಧ್ಯಯನ ಮಾಡ್ತಾ ಇದ್ದೀರಾ, ಸೊ ತಿದ್ದುಪಡಿ ಮಾಡಲಾಗಿರುವಂತಹ ಏನು ವಿವರಗಳನ್ನು ಬಹಳ ಗಮನವಿಟ್ಟು ನೋಡುವಂತೆ ನಿಮಗೆ ಸೂಚನೆ ಕೊಡಲಾಗಿದೆ. ಹಾಗೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಆರಂಭ ಆಗುತ್ತೆ ಅಂತೇಳಿ. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅವರೇ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟಿದ್ದಾರೆ. ಏನಂತೇಳಿ, ನಾವು ಅಪ್ಲಿಕೇಶನ್ ತುಂಬುವಂತಹ ಪ್ರೋಸೆಸ್ನ ಆನ್ಲೈನ್ ಮಾಡ್ತಾ ಇದ್ದೇವೆ. ಇಷ್ಟು ದಿನ ಪೋಸ್ಟ್ ಆಫೀಸಿಗೆ ಹೋಗಿ ಕಟ್ಟಬೇಕಾಗಿತ್ತು, ಬಟ್ ಈಗ ಅವರ ಒಂದು ಸಾಫ್ಟ್ವೇರ್ ರೆಡಿ ಆಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಇತ್ತೀಚಿನ ಒಂದು ಮಾಹಿತಿಯ ಪ್ರಕಾರ ಇನ್ನೇನು ಒಂದು ವಾರದಲ್ಲಿ ಅಥವಾ ಇದೇ ವಾರದ ಕೊನೆಯಲ್ಲಿ ಅಥವಾ ಮುಂದಿನ ವಾರ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಫ್ರೆಂಡ್ಸ್. ಸರಿನಾ? ಯಾವಾಗ ಈ ಒಂದು KEA ವೆಬ್ಸೈಟಲ್ಲಿ VAOಗೆ ಅಪ್ಲಿಕೇಶನ್ ಆರಂಭ ಆಗುತ್ತೆ ಅದ್ರ ಬಗ್ಗೆನೂ ನಿಮಗೆ ಒಂದು ವಿಡಿಯೋದ ಮೂಲಕ ಅಥವಾ ಟೆಲಿಗ್ರಾಮಲ್ಲಿ ಅಪ್ಡೇಟನ್ನು ಕೊಡ್ತೇವೆ ಅಂತ ಹೇಳ್ತಾ, ಈ ಥರ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಯಾವುದೇ ಕಾರಣಕ್ಕೂ PUC ಅಂಕಗಳನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಪ್ಯೂರ್ಲಿ CET ಬೇಸ್ ಮೇಲೆ ಏನು ಮಾಡ್ತಾರೆ? ಅಪಾಯಿಂಟ್ಮೆಂಟ್ನ ಮಾಡ್ತಾರೆ ಫ್ರೆಂಡ್ಸ್. ಸೊ ಆ ಒಂದು ಅಪಾಯಿಂಟ್ಮೆಂಟ್ಗೆ ಬೇಕಾಗಿರುವಂತಹ ಎಲ್ಲ ಯೂಸ್ಫುಲ್ ವೀಡಿಯೋಸ್ಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೋಸ್ಕರ ತರ್ತಾ ಇರ್ತೇವೆ.